ನಮಸ್ಕಾರ, ನಾನು ಜಯಂತ್ ರೇವಣ್ಕರ್. ಇಂದಿನ ಒಂದು ವಿಶೇಷ ಸಂಚಿಕೆ ಇದು. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಬೆಂಗಳೂರು. ಈ ಒಂದು ಕಲ್ಯಾಣ ಮಂಡಳಿಯಲ್ಲಿ ರಾಜ್ಯದಲ್ಲಿ ಲಕ್ಷಾಂತರ ಕಟ್ಟಡ ಕಾರ್ಮಿಕರು ನೋಂದಣಿ ಆಗಿದ್ದಾರೆ. 2006ರಲ್ಲಿ ಈ ಕಲ್ಯಾಣ ಮಂಡಳಿ ರಚನೆ ಆಗಿತ್ತು. 2007ರಿಂದ ಏನು ಮಂಡಳಿಯಲ್ಲಿ ಫಲಾನುಭವಿಗಳಾಗ್ತಾ ಇದ್ದಾರೆ. ನೈಜ ಕಾರ್ಮಿಕರಿದ್ದರು. ಆನಂತರ ಒಂದಿಷ್ಟು ಪ್ರಮಾಣದಲ್ಲಿ ನಕಲಿ ಈ ಕಾರ್ಮಿಕರು ಇದಕ್ಕೆ ಸೇರ್ಪಡೆ ಆಗಿದ್ದರು. ಇದು 10% ನಕಲಿ ಕಾರ್ಮಿಕರಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಅದು ಸರಿ ಇದೆ ಮಾಹಿತಿ. ಈಗ ನಕಲಿ ಕಾರ್ಮಿಕರು ಮತ್ತು ಅಸಲಿ ಕಾರ್ಮಿಕರು ಎರಡು ವಿಭಾಗ ಇದೆ. ಇಲ್ಲಿ ಕಟ್ಟಡ ಕಾರ್ಮಿಕರಿಗೆ, ನೈಜ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದ ಮತ್ತು ಕಾರ್ಮಿಕ ಇಲಾಖೆ ಸೌಲಭ್ಯಗಳನ್ನು ಒದಗಿಸಬೇಕು. ನಕಲಿ ಕಾರ್ಮಿಕರನ್ನು ಕಡಿತ ಮಾಡಬೇಕು, ಅಂದರೆ ನಕಲಿ ಕಾರ್ಮಿಕರ ಕಾರ್ಡನ್ನು ರದ್ದು ಮಾಡಬೇಕು. ನೈಜ ಕಾರ್ಮಿಕರಿಗೆ ಸೌಲಭ್ಯಗಳನ್ನು ಒದಗಿಸಬೇಕು. ನೈಜ ಕಾರ್ಮಿಕರು ಮಂಡಳಿಯಲ್ಲಿ ಸದಸ್ಯತ್ವವನ್ನು ಕಾಯಮಾಗಿ ಇಟ್ಕೊಳ್ಬೇಕು ಅಂತ ಒಂದು ಚಿಂತನೆ ಇದೆ. ಸನ್ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಕೂಡ ಇದನ್ನೇ ಒತ್ತಿ ಹೇಳ್ತಾರೆ. ಫೇಕ್ ಕಾರ್ಡ್ಗಳು ತುಂಬ ಆಗಿದೆ. ಇದರಿಂದ ಕಲ್ಯಾಣ ಮಂಡಳಿಯಲ್ಲಿ ಅಷ್ಟು ಫಲಾನುಭವಿಗಳಿಗೆ ನಾವು 19ಕ್ಕೂ ಅಧಿಕ ರೀತಿಯ ಸೌಲಭ್ಯಗಳನ್ನು ಒದಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಜೊತೆಗೆ ಪಿಂಚಣಿ ಸೌಲಭ್ಯ ಕೂಡ ಪ್ರತಿ ತಿಂಗಳು ಕೊಡಬೇಕಾಗತ್ತೆ. ಅದಕ್ಕೂ ಕೂಡ ಹಣಕಾಸಿನ ತೊಂದರೆ ಆಗುತ್ತೆ. ಆ ದೃಷ್ಟಿಕೋನದಿಂದ ನಾವು ನಕಲಿ ಕಾರ್ಮಿಕರನ್ನು ಕಂಡುಹಿಡಿತಾ ಇದ್ದೇವೆ. ನಕಲಿ ಕಾರ್ಮಿಕರ ಕಾರ್ಡನ್ನು ರದ್ದು ಮಾಡ್ತಾ ಇದ್ದೇವೆ. ಅದು ಅಭಿಯಾನ ನಡೀತಾನೆ ಇದೆ ಅಂತ ಹೇಳ್ತಾರೆ. ಅವರು ಹೇಳಿರೋದು ಸರಿ, ಅವ್ರ ಚಿಂತನೆಗಳು ಸರಿ. ಆದರೆ ಇಲ್ಲಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ಗ್ರೌಂಡ್ ಲೆವೆಲ್ನಲ್ಲಿ, ಗ್ರಾಮ ಮಟ್ಟದಲ್ಲಿ ಆಗ್ತಾ ಇರೋದು ಏನು? ಈಗ ಕಟ್ಟಡ ಕಾರ್ಮಿಕರಲ್ಲಿ ಅತಿ ಹೆಚ್ಚು ನೈಜ ಕಟ್ಟಡ ಕಾರ್ಮಿಕರ ಕಾರ್ಡನ್ನು ರದ್ದು ಮಾಡಿದ್ದಾರೆ. ಸಾಕಷ್ಟು ದಾಖಲೆಗಳು ನಮ್ಮ ಹತ್ರನೂ ಇದೆ ರದ್ದು ಮಾಡಿರೋದು. ನೈಜ ಕಾರ್ಮಿಕರ ಕಾರ್ಡನ್ನು ರದ್ದು ಮಾಡಿದ್ದು ನೋಡಿದರೆ ನಕಲಿ ಕಾರ್ಮಿಕರನ್ನು ಉಳಿಸ್ತಾ ಇದ್ದಾರೆ. ನೈಜ ಕಾರ್ಮಿಕರ ಸೌಲಭ್ಯವನ್ನು ನಕಲಿ ಕಾರ್ಮಿಕರಿಗೆ, ಅಂದರೆ ಫೇಕ್ ಕಾರ್ಡ್ದಾರರಿಗೆ ಹಂಚಲಾಗಿದೆ ಅಂತ ಒಂದು ಅನ್ನಿಸ್ತದೆ. ನಾ ಎಲ್ಲಿಯೂ ಕೂಡ ಹಂಚಿದ್ದಾರೆ ಅಂತ ಹೇಳಿದ್ದಿಲ್ಲ, ಹಾಗೆ ಅನ್ನಿಸ್ತದೆ. ಯಾಕಂದರೆ ಕರೆಕ್ಟಾಗಿ ಬಿಸಿಲಲ್ಲಿ ಇಟ್ಕೊಂಡು ಕೆಲಸ ಮಾಡುವವರು, ಕಾಯಮ್ಮಾಗಿ ಕಟ್ಟಡ ಮತ್ತು ಇತರೆ ನಿರ್ಮಾಣದಲ್ಲೇ ಕೆಲಸ ಮಾಡುವವರು, ಬೇರೆ ಕೆಲಸಗಳೇ ಬರೋದಿಲ್ಲ ಅವರಿಗೆ. ವರ್ಷದಲ್ಲಿ 3 ತಿಂಗಳಕ್ಕೂ ಅಧಿಕ 6-7 ತಿಂಗಳುಗಟ್ಟಲೆ ಕಾಲ ಅವರು ಕೆಲಸ ಮಾಡ್ತಾರೆ. ಕೆಲವರು ವರ್ಷ ಪೂರ್ತಿ ಕಟ್ಟಡ ಕೆಲಸ ಮಾಡ್ತಾರೆ. ಅಂಥವ್ರ ಕಾರ್ಡನ್ನು, ನೈಜ ಕಟ್ಟಡ ಕಾರ್ಮಿಕರ ಕಾರ್ಡನ್ನು ರಾಜ್ಯಾದ್ಯಂತ ರದ್ದುಪಡಿಸಲಾಗಿದೆ, ಕ್ಯಾನ್ಸಲ್ ಮಾಡಿದ್ದಾರೆ. ಅವರು ಮದುವೆ ಅರ್ಜಿ ಹಾಕಲಿ, ಪೆನ್ಷನ್ ಅರ್ಜಿ ಹಾಕಲಿ, ಯಾವುದೇ ಒಂದು ಸೌಲಭ್ಯಕ್ಕೆ ಅರ್ಜಿ ಹಾಕಲಿ, ಆ ಸಮಯದಲ್ಲಿ ಅವ್ರು ಪರಿಶೀಲನೆ ಮಾಡಿಬಿಟ್ಟು ಆ ಕಾರ್ಡನ್ನು ಇದೇ ಫೇಕ್ ಕಾರ್ಡ್ ಅಂಥೇಳಿ, ಇವರು ಕಟ್ಟಡ ಕಾರ್ಮಿಕರಲ್ಲ ಅಂಥೇಳಿ ತೀರ್ಮಾನಿಸಿ ಆ ಕಾರ್ಡನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಇದರಿಂದ ರಾಜ್ಯಾದ್ಯಂತ ನೈಜ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ. ಒಂದು ದೃಷ್ಟಿಕೋನದಿಂದ ನೋಡಿದರೆ, ನೈಜ ಕಾರ್ಮಿಕರನ್ನು ನೀವು ಕ್ಯಾನ್ಸಲ್ ಮಾಡಿದ್ದು, ಇಲ್ಲಿ ನಮ್ಮಲ್ಲಿ ಪುರಾವೆಗಳಿದೆ, ಕ್ಯಾನ್ಸಲ್ ಮಾಡಿದ್ದಾರೆ, ನೈಜ ಕಾರ್ಮಿಕರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ. ಈ ಒಂದು ದೃಷ್ಟಿಕೋನವನ್ನು ಸರಿಯಾಗಿ ನೋಡಿದರೆ ನಕಲಿ ಕಾರ್ಮಿಕರನ್ನ ಉಳಿಸಿದ್ದಾರೆ ಅಂತ ಅನ್ನಿಸ್ತದೆ. ಹಾಗಾದರೆ ಈ ಕಾರ್ಮಿಕ ಸಂಘಟನೆಗಳಿದೆ, ಕಾರ್ಮಿಕ ಸಂಘಟನೆಗಳು, ರಾಷ್ಟ್ರೀಯ ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರ ಪರವಾಗಿದ್ದಾರೆ. ಸಂಘಟನೆಗಳು ಅವ್ರದ್ದೇ ಆದ ರೀತಿಯಿಂದ ಹೋರಾಟ, ಮನವಿ, ಧರಣಿ ಇವೆಲ್ಲ ನಡೀತಾನೆ ಇದೆ. ಸಾಕಷ್ಟು ಬಾರಿ ಸಂಘಟನೆಯವರು ಮನವಿಯನ್ನು ಮಾಡಿದ್ದಾರೆ. ನಾನು ಒಂದು ರಾಷ್ಟ್ರೀಯ ಸಂಘಟನೆಯ ಕಾರ್ಯಕರ್ತನಾಗಿ ಹಲವಾರು ಬಾರಿ ಈ ಒಂದು ಹೋರಾಟದಲ್ಲಿ ಕೂಡ ಭಾಗವಹಿಸಿದ್ದೇವೆ. ಕಾರ್ಮಿಕ ಸಚಿವರನ್ನು ಹಲವಾರು ಬಾರಿ ಕಾರ್ಮಿಕ ಮುಖಂಡರು ಸಂಪರ್ಕ ಮಾಡಿದ್ದಾರೆ. ಅವರೇನು ಹೇಳ್ತಾರೆ? ಅವರು ಇದನ್ನೇ ಹೇಳ್ತಾರೆ, ನಾವು ನಕಲಿ ಕಾರ್ಮಿಕರನ್ನು, ಫೇಕ್ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ನಮಗೆ ಕಾರ್ಮಿಕರನ್ನು ಉಳಿಸ್ಕೊಳ್ಬೇಕು, ಕಾರ್ಮಿಕರಿಗೆ ಸೌಲಭ್ಯ ಸರಿಯಾಗಿ ಕೊಡಬೇಕು. ಫೇಕ್ ಕಾರ್ಡುಗಳು ನಾವು ಹಾಗೆ ಇಟ್ಕೊಂಡಿದ್ರೆ ಮುಂದೆ ಎಲ್ಲ ಸೌಲಭ್ಯಗಳು ಒದಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕಾರ್ಮಿಕ ಸಚಿವರು ಹೇಳ್ತಾರೆ. ಅವ್ರು ಹೇಳಿದ್ರು ಸರಿ, ಅವರು ಹೇಳಿರೋದು ಸತ್ಯ. ಆದರೆ ಇಲ್ಲಿ ನೈಜ ಕಾರ್ಮಿಕರ ಕಾರ್ಡನ್ನು ಹೇಗೆ ಕ್ಯಾನ್ಸಲ್ ಆಗಿದೆ ನೋಡಿ. ಕಾರ್ಮಿಕ ಇಲಾಖೆಯವರು ಅಥವಾ ಅವರ ಒಂದು ಸಿಬ್ಬಂದಿಗಳು ಕಟ್ಟಡ ಕಾರ್ಮಿಕರಿಗೆ ಫೋನ್ ಮಾಡ್ತಾರೆ. ನಾವು ಕೃಷಿ ಇಲಾಖೆಯಿಂದ ಫೋನ್ ಮಾಡ್ತಾಯಿದ್ದೀವಿ, ನಿಮ್ಮಲ್ಲಿ ಕೃಷಿ ಚಟುವಟಿಕೆ ಇದೆಯಾ, ಏನು ಕೆಲಸ ಮಾಡ್ತಾಯಿದ್ರಿ ನೀವು, ಕೃಷಿ ಕೆಲಸ ಮಾಡ್ತಾಯಿದ್ರಾ ಕೇಳ್ತಾರೆ. ಕೃಷಿ ಇಲಾಖೆಗೂ ಕಾರ್ಮಿಕ ಇಲಾಖೆಗೂ ಯಾವುದೇ ಸಂಬಂಧಗಳಿಲ್ಲ.
ಗೃಹಲಕ್ಷ್ಮಿ ಯೋಜನೆಗೂ ಕಾರ್ಮಿಕ ಇಲಾಖೆಯ ಒಂದು ಸೌಲಭ್ಯಕ್ಕೂ ಯಾವುದೇ ಸಂಬಂಧಗಳಿಲ್ಲ. ಆ ಇಲಾಖೆ ಬೇರೆ, ಈ ಇಲಾಖೆ ಬೇರೆ. ಗೃಹಲಕ್ಷ್ಮಿ ಹಣ ಬಂದಿದೆಯಾ, ನಾವು ಅದರಿಂದ ಕೇಳ್ತಾ ಇದ್ದೀವಿ. ಸರಿ, ನೀವು ಇವಾಗ ಇಲ್ಲಿ ಏನು ಮಾಡ್ತಾಯಿದ್ರಿ, ಇವತ್ತಿಲ್ಲೂ ಕೆಲಸಕ್ಕೆ ಹೋಗಲಿಲ್ವಾ? ಇಲ್ಲ, ಇವತ್ತು ಮನೆಗಿದ್ದೀವಿ, ಇವತ್ತು ನಿನ್ನೆ ನಾವು ಮನೇಲಿದ್ದೀವಿ. ಸರಿ ಆಯಿತು, ಈ ಪೇಪರಿಗೆ ಒಂದು ಸಹಿ ಹಾಕಿ, ನಾವು ಗೃಹಲಕ್ಷ್ಮಿ ಎನ್ಕ್ವೈರಿಗೆ ಬಂದಿದ್ದೀವಿ, ಹಣ ಬಂದಿದ್ದಿಲ್ಲ ಅಂತ, ನೀವು ಇದಕ್ಕೊಂದು ಸಹಿ ಹಾಕಿ ಅಂತ ಹೇಳ್ತಾರೆ. ಬಿಳಿ ಹಾಳೆಯಲ್ಲಿ ಫಲಾನುಭವಿ ಕೈಯಲ್ಲಿ ಸಹಿ ಹಾಕಿಸ್ಕೊಳ್ತಾರೆ. ಆಮೇಲೆ ಒಂದು ಫೋಟೋ ಹೊಡ್ಕೊಳ್ತಾರೆ. ಆನಂತರ ಆ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾರೆ. ಆನಂತರ ಅವರು ಕ್ಯಾನ್ಸಲ್ ಮಾಡಿದಾಗ ಆ ಕ್ಯಾನ್ಸಲ್ ಕಾಪಿನಲ್ಲಿ ತಿರಸ್ಕೃತ ಆದೇಶದಲ್ಲಿ ಇವರು ಕಟ್ಟಡ ಕಾರ್ಮಿಕರಲ್ಲ ಎಂದು ಮಾಹಿತಿ ನೀಡಿದ್ದಾರೆ ಅಂತೇಳಿ ತಿಳಿಸ್ತಾರೆ. ನೋಡಿ, ಕಾರ್ಮಿಕ ಇಲಾಖೆಗೂ ಗೃಹಲಕ್ಷ್ಮಿ ಯೋಜನೆಗೂ ಯಾವುದೇ ಸಂಬಂಧಗಳಿಲ್ಲ. ಕಾರ್ಮಿಕ ಇಲಾಖೆಯವರು ಕೃಷಿ ಇಲಾಖೆ ಹೆಸರು, ನೋಡಿ, ಕೃಷಿ ಇಲಾಖೆ ಹೆಸರು ಬಳಸಿಬಿಟ್ಟು ಮನೆ ಹತ್ರ ಬಂದು ಕೃಷಿ ಚಟುವಟಿಕೆ ಚೆನ್ನಾಗಿದೆಯಾ, ಸರಿ, ಈಗ ಏನು ಮಾಡ್ತಾಯಿದ್ರಿ ನೀವು, ಕೃಷಿ ಗೊಬ್ಬರ ಎಲ್ಲ ಸಿಗ್ತಾ ಇದೆಯಾ ನಿಮಗೆ, ಕೃಷಿ ಸಲಕರಣೆಗಳಲ್ಲಿ ಸಿಗ್ತಾ ಇದೆಯಾ, ಸೌಲಭ್ಯಗಳು ಸಿಗ್ತಾ ಇದೆಯಾ ಅಂತ ಕೇಳ್ತಾರೆ. ಹೌದು ಸಿಗ್ತಾ ಇದೆ, ಮಾಡ್ತಾ ಇದ್ದಾರೆ ಕೃಷಿ ಅಂತ ಹೇಳ್ತಾರೆ. ಸರಿ, ಇದಕ್ಕೊಂದು ಸಹಿ ಹಾಕಿ ಅಂತ ಹೇಳ್ತಾರೆ. ಯಾಕೆ ಬಂದಿದ್ರಿ? ಇಲ್ಲ, ನಾವು ಕೃಷಿ ಚಟುವಟಿಕೆ ಚೆಕ್ ಮಾಡಲಿ ಬಂದು ಕೃಷಿ ಇಲಾಖೆಯಿಂದ ಬಂದಿದ್ರು ಅಂತ ಸುಳ್ಳು ಹೇಳ್ತಾರೆ. ಕಟ್ಟಡ ಕಾರ್ಮಿಕ ಇಲಾಖೆಯವರು ಸುಳ್ಳನ್ನು ಹೇಳ್ತಾರೆ. ಇದು ನ್ಯಾಯನಾ? ಇದು ಯಾವ ಕಾರಣಕ್ಕೆ ಅವರು ಸುಳ್ಳು ಹೇಳ್ತಾರೆ? ಇದು ಹೇಳಿರೋದು ದಾಖಲೆಗಳಿದೆ, ರಾಜ್ಯಾದ್ಯಂತ ದಾಖಲೆಗಳಿದೆ. ಯಾಕೆ ಸುಳ್ಳು ಹೇಳಬೇಕು? ಕಟ್ಟಡ ಕಾರ್ಮಿಕನಾಗಿ ವರ್ಷದಲ್ಲಿ 90 ದಿವಸ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕನಾಗಿ ಕೆಲಸ ಮಾಡಬೇಕಂತಿದೆ. ವರ್ಷದಲ್ಲಿ 365 ದಿವಸ ಕೆಲಸ ಮಾಡಬೇಕಂತ ಏನಿಲ್ಲ. ಹಾಗಂತ 365 ದಿವಸ ಅವನು ಕೆಲಸ ಮಾಡ್ತಾ ಇರಬೇಕು ಅಂತ ಸರ್ಕಾರ ಅವನನ್ನು ಸಾಕೋದಿಲ್ಲ, ಅಥವಾ ಕಾರ್ಮಿಕ ಇಲಾಖೆ ಕಲ್ಯಾಣ ಮಂಡಳಿ ಅವನು ಸಾಕೋದಿಲ್ಲ. ಅವನು ಕೆಲಸ ಮಾಡಿದರೆ ಇಲಾಖೆಗೆ ಸೆಸ್ ಬರುತ್ತೆ. ಆ ಸೆಸ್ಸಿಂದ ಕಲ್ಯಾಣ ಮಂಡಳಿ ಅವನಿಗೆ ಹಲವಾರು ಸೌಲಭ್ಯಗಳನ್ನು ಒದಗಿಸ್ತದೆ. ಇದು ಸರಿಯಾದ ರೀತಿ, ಇದೇ ನಿಯಮ. ಕಾರ್ಮಿಕರು ನೀವು ಯಾವಾಗ ಕೇಳಿದಾಗಲೂ ಅವ್ರು ಕೆಲಸನೇ ಮಾಡ್ತಿರಬೇಕು, ನೀವು ಬಂದಾಗ ಅವ್ರ ಕೆಲಸ ಹೋಗಲಿಲ್ಲ, ಅವರೆಲ್ಲೋ ಹೋಗಿದ್ದರು, ಅವ್ರ ಊರಲ್ಲಿಲ್ಲ ಅಂತ ಬರೆಯೋದು, ಈ ಥರ ಎಲ್ಲ ಮಾಡಿಬಿಟ್ಟು ಕಾರ್ಮಿಕರ ಅನ್ಯಾಯ ಆಗ್ತಾಯಿದೆ. ಆನಂತರ ಈ ಒರಿಜಿನಲ್ ಕಾರ್ಮಿಕರಿದ್ದಾರಲ್ಲ, ಕಟ್ಟಡ ಕೆಲಸ ಮಾಡುವಂಥ ನೈಜ ಕಾರ್ಮಿಕರು, ಅವರು ಕಾರ್ಡನ್ನು ಕ್ಯಾನ್ಸಲ್ ಮಾಡಿದ್ದಕ್ಕೆ ಒಂದು ಅನುಮಾನ ವ್ಯಕ್ತ ಆಗ್ತದೆ. ಏನಂದರೆ, ಯಾಕೆ ಅನುಮಾನ ಬರುತ್ತೆ ಅಂದರೆ, ನೈಜ ಕಾರ್ಮಿಕರು ಕ್ಯಾನ್ಸಲ್ ಮಾಡಲಿಕ್ಕೆ ಕಾರಣಗಳೇನು ಅಂದರೆ, ನಮ್ಮ ಅನಿಸಿಕೆ ಅದು, ನನಗೆ ಹಾಗೆ ಅನ್ನಿಸ್ತಾ ಇದೆ. ಈಗ ಒಂದು ನಿರೀಕ್ಷಕರ ಕಚೇರಿ, ಒಂದು ತಾಲೂಕು ವ್ಯಾಪ್ತಿ ಕಚೇರಿಯಲ್ಲಿ ಒಂದು ವಾರಕ್ಕೆ ಅಥವಾ ಒಂದು ತಿಂಗಳಿಗೆ ಇಷ್ಟು ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿದ್ದೀವಿ, ಇವರೆಲ್ಲ ನಕಲಿ ಕಾರ್ಮಿಕರು ಅಂತ ವರದಿಯನ್ನು ನೀವು ಕಾರ್ಮಿಕ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ, ಕಲ್ಯಾಣ ಮಂಡಳಿಗೆ ಕಳಿಸಿದರೆ ಕಲ್ಯಾಣ ಮಂಡಳಿಯವರು ಅದನ್ನು ಪರಿಗಣಿಸ್ತಾರೆ. ಸರಿ, ಇಷ್ಟು ಕಾರ್ಡನ್ನು ಇವರು ಕ್ಯಾನ್ಸಲ್ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಇಲ್ಲ, ಆಗ್ತಾ ಇರೋದೇನು, ನಕಲಿ ಕಾರ್ಮಿಕರನ್ನ ಉಳಿಸ್ಬಿಟ್ಟು ಅಸಲಿ ಕಾರ್ಮಿಕರ ಕಾರ್ಡನ್ನು ತೆಗೆದುಬಿಟ್ಟು ನಕಲಿ ಕಾರ್ಮಿಕರ ಕಾರ್ಡನ್ನೇ ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ವರದಿ ಹೋಗುತ್ತೆ ಅಂತ ಅನ್ನಿಸ್ತದೆ. ಎಷ್ಟೋ ಜನ ಕಟ್ಟಡ ಕಾರ್ಮಿಕರು ಹಣ ಖರ್ಚು ಮಾಡಿ ತಮ್ಮ ಮಕ್ಕಳ ಮದುವೆ ಮಾಡಿ ಆ ಮದುವೆ ಧನ ಸಹಾಯಕ್ಕೆ ಅರ್ಜಿ ಸಲ್ಲಿಸಿದರು. ಅಂಥ ಅರ್ಜಿಗಳನ್ನು ಇವರು ಕಟ್ಟಡ ಕಾರ್ಮಿಕರಲ್ಲ ಎಂದು ಕಾರ್ಡನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಅವರು ತುಂಬ ಕಷ್ಟದಲ್ಲಿದ್ದಾರೆ. ನೈಜ ಕಾರ್ಮಿಕರ ಕಾರ್ಡನ್ನು ಕ್ಯಾನ್ಸಲ್ ಮಾಡಿದರೆ ಹಲವಾರು ಉದಾಹರಣೆಗಳಿದೆ. ಉದಾಹರಣೆಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ, ನಮ್ಮ ಭಟ್ಕಳ ತಾಲೂಕು ವ್ಯಾಪ್ತಿನಲ್ಲಿ ಹಲವಾರು ಪ್ರಕರಣಗಳಾಗಿದೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ನೈಜ ಕಟ್ಟಡ ಕಾರ್ಮಿಕರ ಕಾರ್ಡನ್ನು ಕ್ಯಾನ್ಸಲ್ ಆಗದೆ ಅವರಿಗೆ ಸರ್ವ ರೀತಿಯ ಸೌಲಭ್ಯಗಳು ಸಿಗುವಂತೆ ಮಾಡುವುದಾದರೂ ಹೇಗೆ? ಇದು ಸಾಧ್ಯ ಇದೆ. ಇದಕ್ಕೆ ಕಾರ್ಮಿಕ ಪ್ರಯತ್ನ ಮಾಡಬೇಕು. ಯಾರು ಕಾರ್ಡ್ ಕ್ಯಾನ್ಸಲ್ ಆಗಿರ್ತದಲ್ಲ ಆ ಕಟ್ಟಡ ಕಾರ್ಮಿಕ ಪ್ರಯತ್ನ ಮಾಡಬೇಕು. ನಾನು ಒಂದು ವಿಷಯಗಳನ್ನು ಕರೆಕ್ಟಾಗಿ ಹೇಳ್ತೀನಿ. ರಾಜ್ಯದ ಕಟ್ಟಡ ಕಾರ್ಮಿಕರೇ, ದಯವಿಟ್ಟು ಇದನ್ನು ಸರಿಯಾಗಿ ನೀವು ಕೇಳಿಬಿಟ್ಟು ನಾನು ಹೇಳಿದ ಹಾಗೆ ಪಾಲಿಸಿದರೆ ಖಂಡಿತವಾಗಿಯೂ ನೈಜ ಕಟ್ಟಡ ಕಾರ್ಮಿಕರ ಕಾರ್ಡು ಉಳಿತದೆ ಮತ್ತು ನಿಮಗೆಲ್ಲ ರೀತಿಯ ಸೌಲಭ್ಯಗಳು ನಿಮಗೆ ಸಿಗ್ತದೆ. ಒಂದು ವೇಳೆ ನಾವು ಈ ಹೇಳಿರುವಂತೆ ನೀವೇನಾದರೂ ಮಾಡದೇ ಇದ್ದರೆ ಖಂಡಿತವಾಗಿಯೂ ನಿಮಗೆ ಮುಂದೆ ನ್ಯಾಯ ಸಿಗುವುದಿಲ್ಲ ಅಂತ ಅನ್ನಿಸ್ತದೆ. ಕಾರ್ಮಿಕ ಸಂಘಟನೆಗಳು, ಕಾರ್ಮಿಕರ ಪರವಾಗಿರುವಂಥ ಕಾರ್ಮಿಕ ಸಂಘಟನೆಗಳು ನಿಮ್ಮ ಪರವಾಗಿ ತುಂಬ ಪ್ರಯತ್ನ ಮಾಡ್ತಾಯಿದ್ದಾರೆ, ಹೋರಾಟ ಮಾಡ್ತಾಯಿದ್ದಾರೆ. ಹಾಗೆ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಕೂಡ ಅದೇ ಪ್ರಯತ್ನ ಮಾಡ್ತಾಯಿದ್ದಾರೆ. ನೈಜ ಕಾರ್ಮಿಕರು ಉಳಿಸಬೇಕು, ಫೇಕ್ ಕಾರ್ಮಿಕರ ಕಾರ್ಡನ್ನು ರದ್ದುಪಡಿಸಬೇಕು, ನೈಜ ಕಾರ್ಮಿಕರಿಗೆ ಸೌಲಭ್ಯ ಕೊಡಬೇಕಂತ ಅವರು ಕೂಡ ತುಂಬ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಅವರಿಗೆ ಇಲ್ಲಿ ಆಗಿರುವಂಥ ಗ್ರೌಂಡ್ ಲೆವೆಲ್ ಅಂದರೆ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಆಗುವಂಥ ಅನ್ಯಾಯಗಳು ಅವ್ರ ಗಮನಕ್ಕೆ ಬರೋದಿಲ್ಲ.
ಅವ್ರ ಗಮನಕ್ಕೆ ಇಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ನೈಜ ಚಿತ್ರಣವನ್ನು ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರ ಗಮನಕ್ಕೆ ಬಂದರೆ ಖಂಡಿತವಾಗಿಯೂ ನಿಮಗೆ ನ್ಯಾಯ ಸಿಗ್ತದೆ. ಹಾಗಾದರೆ ನಿಮ್ಮ ಪಾತ್ರ ಏನು? ಕಟ್ಟಡ ಕಾರ್ಮಿಕನಾದ ನಿಮ್ಮ ಪಾತ್ರಗಳೇನು? ಆ ವಿಷಯದ ಬಗ್ಗೆ ನಾನು ಒಂದು ಸೂಕ್ಷ್ಮವಾಗಿ ತಿಳಿಸ್ತೇನೆ. ಕಟ್ಟಡ ಕಾರ್ಮಿಕರು ಯಾವುದೇ ಒಂದು ಕಟ್ಟಡ ಕೆಲಸ ಮಾಡ್ತಾ ಇದ್ದ ಸಮಯದಲ್ಲಿ ಅಥವಾ ನೀವು ಕಟ್ಟಡ ಕಾರ್ಮಿಕರ ಕಾರ್ಡನ್ನು ನೀವು ರಿನ್ಯೂವಲ್ ಹಾಕಿರ್ತೀರಿ. ರಿನ್ಯೂವಲ್ ಹಾಕಿದ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಫೆಸಿಲಿಟಿಗೆ ಮದುವೆ ಅರ್ಜಿನೋ, ಹೆರಿಗೆ ಬಿದ್ದನ ಸಾಯದ ಅರ್ಜಿನೋ, ವೈದ್ಯಕೀಯ ಅರ್ಜಿನೋ, ಪಿಂಚಣಿ ಅರ್ಜಿನೋ ಯಾವುದಾದ್ರೂ ಒಂದು ಸೌಲಭ್ಯಕ್ಕೆ ಅರ್ಜಿ ಹಾಕಿರ್ತೀರಿ ಅಥವಾ ನವೀಕರಣಕ್ಕೆ ಹಾಕಿರ್ತೀರಿ. ಆ ಸಮಯದಲ್ಲಿ ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗಿದೆ, ನೀವೆಲ್ಲಿ ಉದಾಹರಣೆಗೆ ಸೈಬರ್ ಸೆಂಟರ್ನಲ್ಲೋ, ಜೆರಾಕ್ಸ್ ಅಂಗಡಿನಲ್ಲೋ, ಏಜೆಂಟ್ರ ಹತ್ರನೋ ಅಥವಾ ಸಂಘಟನೆಯಲ್ಲೋ ಎಲ್ಲೋ ಹಾಕಿರ್ತೀರಿ. ಅಲ್ಲಿ ಅವರು ಮಾಹಿತಿ ಕೊಡ್ತಾರೆ, ನಿಮ್ಮ ಕಾರ್ಡು ರದ್ದಾಗಿದೆ, ನೀವು ಕೆಲಸ ಮಾಡೋದಿಲ್ಲ ಅಂತ, ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬೋದು. ಹೇಳಿದರೆ ನೀವು ಆ ಕ್ಯಾನ್ಸಲ್ ಕಾಪಿಯನ್ನು ತಗೊಳ್ಳಿ, ಕ್ಯಾನ್ಸಲ್ ಕಾಪಿ ಕೊಡಿ ಅಂತೇಳಿ ಅದನ್ನು ಪ್ರಿಂಟೆಡ್ ಕಾಪಿ ತೆಗೆದು ಕೊಡ್ತಾರೆ ನಿಮಗೆ. ಆ ಕಾಪಿಯನ್ನು ಕೈಲಿಟ್ಕೊಳ್ಳಿ, ಆಯಿತಾ? ಕಾಪಿ ಕೈಲಿಟ್ಬಿಟ್ಟು ನೀವು ಎಂದಿನಂತೆ ಕೆಲಸಕ್ಕೆ ಹೋಗ್ತಿರಲ್ಲ, ಕೆಲಸಕ್ಕೆ ಹೋಗಿ. ಕೆಲಸಕ್ಕೆ ಹೋದಾಗ ಒಂದೊಪ್ಪತ್ತು ಮಾತ್ರ ಕೆಲಸ ಮಾಡಿ. ಆನಂತರ ನಿಮ್ಗೆ ಯಾರು ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರಲ್ಲ, ನಿಮ್ಮ ಕಾಂಟ್ರಾಕ್ಟ್ರು ಅಥವಾ ಇಂಜಿನಿಯರು ಅಥವಾ ಕಟ್ಟಡ ಮಾಲೀಕರು ಅಥವಾ ಮೇಸ್ತ್ರಿನೋ, ಅವ್ರ ಹತ್ರ ಹೇಳಿ, ನೋಡಿ ಸರ್, ನಾನು ಕಟ್ಟಡ ಕೆಲಸ ಮಾಡ್ತಿರೋನು, ನನ್ನ ಕಾರ್ಡನ್ನು ಇವರು ಕ್ಯಾನ್ಸಲ್ ಮಾಡಿದ್ದಾರೆ ಇಲಾಖೆಯವರು, ಆದ್ದರಿಂದ ನಾನು ಆಫೀಸಿಗೆ ಹೋಗಿ ಅವ್ರಿಗೆ ಮಾಹಿತಿ ಕೊಡಬೇಕು, ಆದ್ದರಿಂದ ನನಗೆ ಒಂದು ಒಪ್ಪತ್ತು ರಜೆ ಬೇಕು ಅಂತ ನಿಮ್ಮ ಮಾಲೀಕರ ಹತ್ರ ಹೇಳಿ. ಮಾಲೀಕನೋ ಅಥವಾ ನಿಮ್ಮ ಗುತ್ತಿಗೆದಾರರು ಯಾರು ಇರ್ತಾರಲ್ಲ ಕೆಲಸ ಮಾಡೋರು, ಅವ್ರ ಹತ್ರ ಹೇಳಿ ಮಾಲೀಕರ ಹತ್ರ. ಆವಾಗ ಅವರು ನಿಮಗೆ ರಜೆ ಕೊಡ್ತಾರೆ ಒಂದು ಒಪ್ಪತ್ತು. ಆವಾಗ ನೀವು ಇನ್ನೊಬ್ಬರು ಯಾರಿಗಾದ್ರು ಕಾರ್ಮಿಕರನ್ನು ಕರ್ಕೊಂಡ್ಬಿಟ್ಟು 2 ಜನ ಸೇರಿ ಸೀದಾ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಬನ್ನಿ. ಅಂದರೆ ನೀವು ಜೆರಾಕ್ಸ್ ಅಂಗಡಿನಲ್ಲೋ, ಏಜೆಂಟ್ರ ಹತ್ರ ಅಥವಾ CS ಸೆಂಟರ್ನಲ್ಲೋ, ಗ್ರಾಮವೊಂದಲ್ಲ ಹಾಕಿರ್ತಾರೆ, ಅಲ್ಲಿ ಹೋಗ್ಬೇಕಂತಿಲ್ಲ. ಆ ಕಾಪಿ ಇಟ್ಕೊಂಡ್ಬಿಟ್ಟು ಕಾರ್ಮಿಕ ನಿರೀಕ್ಷಕರ ಕಚೇರಿ ಅಂತ ಇರುತ್ತೆ. ಪ್ರತಿ ತಾಲೂಕಿಗೆ ಒಂದು ಕಾರ್ಮಿಕ ನಿರೀಕ್ಷಕರ ಕಚೇರಿ ಇರುತ್ತೆ. ಇಂಗ್ಲೀಷ್ನಲ್ಲಿ ಅದಕ್ಕೆ ಲೇಬರ್ ಆಫೀಸ್ ಅಂತ ಹೇಳ್ತಾರೆ. ನೀವು ಆ ಕಾರ್ಮಿಕ ನಿರೀಕ್ಷಕರ ಕಚೇರಿ ಎಲ್ಲಿದೆ ಅಂತ ತಿಳ್ಕೊಳ್ಳಿ. ಉದಾಹರಣೆ ನಿಮ್ಗೆ ಗೊತ್ತಾಗಲಿಲ್ಲ, ಎಲ್ಲಿದೆ ಅಂತ ಗೊತ್ತಿಲ್ಲ, ಅಲ್ಲಿ ಯಾವುದಾದ್ರೂ ಒಂದು ಅಂಗಡಿಯವ್ರ ಹತ್ರ, ಹೋಟೆಲ್ನವ್ರ ಹತ್ರ, ಮೆಡಿಕಲ್ ಸ್ಟೋರ್ನವ್ರ ಹತ್ರ, ಇಲ್ಲೆಲ್ಲ ವ್ಯವಹಾರಗಳು ಇರ್ತದೆ ಇಲಾಖೆದು. ಅಲ್ಲಿ ಹೋಗ್ತಾ ಬರ್ತಾ ಇರ್ತಾರೆ, ಚಟುವಟಿಕೆ ಇರುತ್ತಲ್ಲಿ. ಹೋಟೆಲ್ಲಾಗಿ ಹೋಗಿ, ಯಾವುದಾದ್ರು ಹೋಟೆಲ್ನ ಹೋಗಿ, ಇಲ್ಲಿ ಕಾರ್ಮಿಕ ನಿರೀಕ್ಷಕರ ಕಚೇರಿ ಎಲ್ಲಿದೆ, ಲೇಬರ್ ಇನ್ಸ್ಪೆಕ್ಟರ್ ಆಫೀಸ್ ಈ ತಾಲೂಕಿನಲ್ಲಿ ಎಲ್ಲಿದೆ ಅಂತ ಕೇಳಿ. ಅವ್ರು ಹೇಳ್ತಾರೆ ಇಂಥ ಕಡೆಯಲ್ಲಿದೆ ಅಂತ. ನೀವು ನೋಡದೇ ಇದ್ದರೆ ಆವಾಗ ನೀವೊಂದು 2 ಜನ ಸೇರಿ ಕರೆಕ್ಟಾಗಿ ಏನು ಮಧ್ಯಾಹ್ನವರೆಗೂ ಕೆಲಸ ಮಾಡಿರ್ತೀವಿ, ಮಧ್ಯಾಹ್ನದ ರಜೆ ಮಾಡಿರ್ತೀರಿ, ನೀವು ಅಲ್ಲಿ ಹೋಗಿಬಿಟ್ಟು ಕೆಲಸದ ಡ್ರೆಸ್ ಮೇಲೆ ಹೋಗಿ. ಏನು ನೀವು ಕೆಲಸ ಮಾಡಬೇಕಾದ್ರೆ ಏನು ಉಡುಪು ಹಾಕ್ಕೊಂಡಿರ್ತಾರೆ, ಡ್ರೆಸ್ ಹಾಕ್ಕೊಂಡಿರ್ತಾರಲ್ಲ, ಆ ಡ್ರೆಸ್ ಮೇಲೆ ಹೋಗ್ಬೇಕು. ನೀವು ಹೋಗ್ಬಿಟ್ಟು, ನೋಡಿ ಸರ್, ನಾವು ಕೆಲಸ ಮಾಡೋರು, ಕಟ್ಟಡ ಕೆಲಸ ಮಾಡೋರು, ಕಾಯಂ ಕೆಲಸಗಾರರು, ನೀವು ನಮ್ಮ ಕಾರ್ಡನ್ನು ನಾವು ಕೆಲಸ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನೀವು ಕ್ಯಾನ್ಸಲ್ ಮಾಡಿದ್ರಿ, ದಯವಿಟ್ಟು ಈ ಕಾರ್ಡನ್ನು ನನಗೆ ಅಪ್ರೂವಲ್ ಮಾಡಿಕೊಡಿ, ಸರಿ ಮಾಡಿಕೊಡಿ, ಇಲ್ಲ ನಂಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ. ಮತ್ತು ಏನು ಹೇಳಬೇಕಂತಿಲ್ಲ, ಅವ್ರು ಏನು ಹೇಳ್ತಾರೆ ನೋಡಿ. ಆವಾಗ ನಿಮಗೆ 3 ಥರ ಅಥವಾ 4 ಥರ ಸುಳ್ಳು ವಿಚಾರಗಳನ್ನು ಅಲ್ಲಿ ಬರಬಹುದು ಅಂತ. ಒಂದು, ನಾವು ಕ್ಯಾನ್ಸಲ್ ಮಾಡಿಲ್ಲ, ಬೆಂಗಳೂರದವ್ರು ಕ್ಯಾನ್ಸಲ್ ಮಾಡಿದರು ಅಂತ ಹೇಳ್ಬೋದು, ಒಂದನೇ ಸುಳ್ಳು. ಎರಡನೇ ಸುಳ್ಳು, ಅದು ಕ್ಯಾನ್ಸಲ್ ಆದ ನಂತರ ಏನು ಮಾಡಲಿಕ್ಕೆ ಬರೋದಿಲ್ಲ, ವಾಪಸ್ ಮತ್ತು ಇನ್ನು ನೀವು ಹಾಕಿ, ವಾಪಸ್ ಮತ್ತು ಅರ್ಜಿ ಹಾಕಿ ಅಂತ ಹೇಳ್ಬೋದು, ಅದು ಎರಡನೇ ಸುಳ್ಳು. ಮೂರನೇ ಸುಳ್ಳು, ನಾವು ಮಾಡಿದ್ದಲ್ಲ, ಅದು ನಿಮ್ಮವ್ರು ಯಾರೋ ಫೋನಲ್ಲಿ ಹೇಳಿದ್ರು ನೀವು ಕೆಲಸ ಮಾಡೋದಿಲ್ಲ ಅಂತ, ಅದಕ್ಕೆ ಎನ್ಕ್ವೈರಿ ಮಾಡಿದಾಗ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರು, ಅದಕ್ಕೋಸ್ಕರ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು. ಇದು ಮೂರನೇ ಸುಳ್ಳು. ಈ ಥರ 1 ಅಥವಾ 2 ಅಥವಾ 3 ರೀತಿಯ ಯಾವುದೋ ಸುಳ್ಳು ವಿಚಾರಗಳನ್ನು ಅಲ್ಲಿ ಹೇಳ್ಬೋದು. ಆವಾಗ ಅವರು ಹೇಳಿ, ನೋಡಿ ಸ್ವಾಮಿ, ಸುಳ್ಳು ಸತ್ಯದ ಕಡೆಗೆ ನಾನು ಕೆಲಸ ಮಾಡ್ತಿರೋದು ಹೌದು, ನಾನೀಗ ಇಂಥ ಸೈಟಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ನೀವು ಅಲ್ಲಿ ಬನ್ನಿ ನನ್ನ ಜೊತೆಗೆ, ಅಲ್ಲಿ ನೋಡಿ, ಅಲ್ಲಿ ನಾನು ಇದೇ ಕೆಲಸ ಡ್ರೆಸ್ ಮೇಲೆ ಬಂದಿದ್ದೀನಿ ಈಗ ಆಫೀಸಿಗೆ, ನಿಮ್ಮ ಆಫೀಸಿಗೆ, ಅಲ್ಲಿಂದ ಅರ್ಧ ದಿವಸ ರಜೆ ಮಾಡ್ಕೊಂಡು ಬಂದಿದ್ದೀನಿ, ನನ್ನ ಪೇಮೆಂಟ್ ಕೂಡ ಹೋಯಿತು, ಈ ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗಿದೆ ನನ್ನ ಪೇಮೆಂಟ್ ಕೂಡ ಹೋಯಿತು, ನೀವು ಅಲ್ಲಿ ಬನ್ನಿ, ಸೈಟಿಗೆ ಬನ್ನಿ, ನೋಡಿ, ಅಲ್ಲಿ ಆ ಕಡೆ ಈ ಕಡೆಯವ್ರಿಗೆ ಕೇಳಿ, ಅಥವಾ ನಮ್ಮ ಸೈಟಲ್ಲಿ ಮಾಲೀಕರು ಇರ್ತಾರೆ, ಇಂಜಿನಿಯರ್ ಇರ್ತಾರೆ, ಕಾಂಟ್ರಾಕ್ಟರ್ ಇರ್ತಾರೆ, ಯಾರೋ ಮೇಸ್ತ್ರಿಗಳು ಇರ್ತಾರೆ, ಅವ್ರದ್ದೆಲ್ಲ ಕೇಳಿ ಸಾಕ್ಷಿ ಮಾಡಿ ಬನ್ನಿ, ನಮ್ಮ ಜೊತೆಗೆ ಬನ್ನಿ ಅಂತ ಕರ್ಕೊಂಡು ಬನ್ನಿ. ಒಂದು ವೇಳೆ ನಿಮ್ಮ ಕಾರ್ಮಿಕ ನಿರೀಕ್ಷಕರು, ಲೇಬರ್ ಇನ್ಸ್ಪೆಕ್ಟರ್ ಅವರು ಆಫೀಸರ್ ಇಲ್ಲ ಆದರೆ ಕಚೇರಿ ಗುಮಾಸ್ತರಾಗಲಿ ಅಥವಾ ಡಾಟಾ ಎಂಟ್ರಿ DOಗಳು ಅಂತ ಹೇಳ್ತಾರೆ, ಅವರೆಲ್ಲ ಇರ್ತಾರೆ, ಅವ್ರ ಹತ್ರ ಹೇಳಿ. ಇನ್ಸ್ಪೆಕ್ಟರ್ ಇಲ್ಲ ಅಂತ ಹೇಳ್ಬೋದು, ಯಾರು ಡಾಟಾ ಎಂಟ್ರಿಗಳು, ಇನ್ಸ್ಪೆಕ್ಟರ್ ಇಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಅವರೇ ಮಾಡಿರ್ತಾರೆ, ಎಲ್ಲದಕ್ಕೂ ಇನ್ಸ್ಪೆಕ್ಟರ್ ಮಾಡಿರೋದಿಲ್ಲ. ಡಾಟಾ ಎಂಟ್ರಿಗಳು ಅವರೇ ತನಿಖೆ ಮಾಡೋದು, ಅವರೇ ಇದು ಆಗಿರೋದು ಅಂತ ಅನ್ನಿಸ್ತದೆ. ಯಾಕೆ ಇನ್ಸ್ಪೆಕ್ಟರ್ಗಳು ಎಲ್ಲಿ ಹೋಗ್ತಾರೆ ರೀ ಎಲ್ಲ ಸೈಟಲ್ಲೂ ಅಲ್ವಾ? ಮಾಡಿ ಅವ್ರ ಹತ್ರ ಹೇಳಿ. ಆದರೂ ಅವ್ರು ಕೇಳಿಲ್ಲ ಅಂದರೆ ನಿಮ್ಮ ಹತ್ರ ಸಾಧ್ಯ ಆದರೆ ಒಂದು ಸಣ್ಣ ವೀಡಿಯೋ ಮಾಡಿ,
ಅವ್ರು ಮಾತಾಡಬೇಕಾದ್ರೆ ಅವರು ಸ್ಪಷ್ಟವಾಗಿ ಹೇಳಿ, ಇದರಲ್ಲಿ ಜಗಳ ಇಲ್ಲ, ಮೋಸ ಇಲ್ಲ, ವಂಚನೆಗಳಿಲ್ಲ, ಸುಳ್ಳಿಲ್ಲ, ನೈಜವಾದ ವಿಷಯ. ಸೀದಾ ಹೋಗಿ ಹೇಳಿ ಅವರಿಗೆ. ಅವ್ರ ಹತ್ರ ಒಂದು ಸಣ್ಣ ವಿಡಿಯೋ ಮಾಡಿ, 1-2 ನಿಮಿಷದ ವಿಡಿಯೋ ಮಾಡಿ ಮಾತಾಡ್ಬೇಕಾದ್ರೆ, ನನ್ನ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರಿ, ನಾನು ಕಟ್ಟಡ ಕಾರ್ಮಿಕ, ನೀವು ಯಾಕೆ ಕ್ಯಾನ್ಸಲ್ ಮಾಡಿದ್ರಿ, ಈಗ ನಮ್ಮ ಕಾರ್ಡನ್ನು ಸರಿಪಡಿಸ್ಕೊಡಿ ಅಂತ ಹೇಳಿ ಅದು ವಿಡಿಯೋ ಮಾಡಿ. ಆ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ವಾಟ್ಸಪ್ನಲ್ಲಿ ಹಾಕಿ. ಯಾರು ಹೋಗ್ತಿರೋದು ಅದು ಆ ವಿಡಿಯೋಗಳು ಒಂದು 5 ನಿಮಿಷದ, 2 ನಿಮಿಷದ, 3 ನಿಮಿಷದ ವಿಡಿಯೋಗಳು, ನಿಮ್ಮ ಕಚೇರಿಗೆ ಹೋಗಿದ್ದು, ಅವ್ರ ಹತ್ರ ಮಾತಾಡಿದ್ದು, ಅವರು ನಿಮ್ಮ ಜೊತೆ ಮಾತಾಡಿದ್ದು, ಅಥವಾ ನೀವು ಕೆಲಸ ಮಾಡ್ತಿರ್ಬೇಕಾದ್ರೆ ಸಣ್ಣ ವಿಡಿಯೋ ಮಾಡಿರೋದು, ಇದನ್ನು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿ. ಸಂದೇಶ ಹೋಗಲಿ. ಆ ವಾಟ್ಸಪ್ ಯಾವುದೇ ಒಂದು ವಾಟ್ಸಪ್ಪಲ್ಲಿ ಹಾಕಿದರೆ ಸೋಷಿಯಲ್ ಮೀಡಿಯಾ ಭಾರಿ ಫಾಸ್ಟಾಗಿರುತ್ತದೆ. ಅದು ನಮ್ಮ ಸಚಿವರ ಗಮನಕ್ಕೆ ಬರ್ತದೆ, ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವ್ರ ಗಮನಕ್ಕೆ ಬರ್ತದೆ. ನೈಜ ವಿಷಯಗಳು ಹೋಗೋದ್ರಲ್ಲಿ ಏನೂ ತಪ್ಪಿಲ್ಲ, ಅವರಿಗೂ ಸಂತೋಷ ಆಗುತ್ತೆ. ಗ್ರೌಂಡ್ ಲೆವೆಲ್ನಲ್ಲಿ ಈ ರೀತಿ ಇದೆ, ನಾನು ಕಷ್ಟಪಡ್ತಿರೋದು ಬೇರೆ, ನಾನು ಹೇಳಿರೋದೇ ಬೇರೆ, ಇಲ್ಲ ಆಗ್ತಿರೋದು ಬೇರೆ ಅಂತ ಸಚಿವರಿಗೆ, ಸನ್ಮಾನ್ಯ ಸಚಿವರಾದ ಸಂತೋಷ್ ಲಾಡ್ ಅವರಿಗೆ ಗಮನಕ್ಕೆ ಬರ್ತದೆ. ಅವ್ರ ಗಮನಕ್ಕೆ ಬಂದರೆ ನಿಮ್ಮ ಕಾರ್ಡ್ ಉಳಿತದೆ, ನಿಮಗೆ ನ್ಯಾಯ ಸಿಗ್ತದೆ. ಅವ್ರ ಗಮನಕ್ಕೆ ನೀವು ತರಲಿಲ್ಲ, ನಿಮಗೆ ನ್ಯಾಯ ಸಿಗೋದಿಲ್ಲ. ನಿಮ್ಮ ಕಾರ್ಡನ್ನು ಕ್ಯಾನ್ಸಲ್ ಮಾಡೋದನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಇದನ್ನು ಮಾಡಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ, ಪ್ರತಿ ತಾಲೂಕಿನಲ್ಲೂ ಕೂಡ ಕಾರ್ಮಿಕ ನಿರೀಕ್ಷಕರ ಕಚೇರಿ ಇರ್ತದೆ. ಕಾರ್ಮಿಕ ನಿರೀಕ್ಷಕರ ಕಚೇರಿ ಲೇಬರ್ ಇನ್ಸ್ಪೆಕ್ಟರ್ ಆಫೀಸ್ ಅಂತ ಕೇಳಿಬಿಟ್ಟು ಅಲ್ಲಿ ಹೋಗಿ ನಿಮ್ಮ ಕಾರ್ಡನ್ನು ನೀವು ಸರಿಪಡಿಸ್ಕೊಳ್ಬೇಕು. ಸರಿಯಾಗಿ ಇನ್ನೊಮ್ಮೆ ಹೇಳ್ತೀನಿ, ಕೆಲಸದ ಡ್ರೆಸ್ ಮೇಲೆ ನೀವು ಏನು ಕೆಲಸ ಮಾಡ್ತಿರ್ಬೇಕಾದ್ರೆ ಏನು ಡ್ರೆಸ್ಗಳು ಹಾಕಿರ್ತೀರಲ್ಲ, ಅದೇ ಡ್ರೆಸ್ ಮೇಲೆ ಹೋಗಬೇಕು. ಅರ್ಧ ದಿವಸ ಕೆಲಸ ರಜೆ ಮಾಡಿಬಿಟ್ಟು ಇನ್ಸ್ಪೆಕ್ಟರ್ ಆಫೀಸಿಗೆ ಕ್ಯಾನ್ಸಲ್ ಆಗಿರೋ ಕಾಪಿ, ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿರೋ ಒಂದು ಕಾಪಿ ಸಿಗುತ್ತಲ್ಲ, ಕಾಪಿ ಹಿಡ್ಕೊಂಡ್ಬಿಟ್ಟು ಹೋಗಬೇಕು. ಇದನ್ನು ನೀವು ಪ್ರತಿ ತಾಲೂಕಿನಲ್ಲಿ, ಪ್ರತಿ ಜಿಲ್ಲೆಯಲ್ಲಿ, ರಾಜ್ಯಾದ್ಯಂತ ನೈಜ ಕಾರ್ಮಿಕರ ಕಾರ್ಡು ಕ್ಯಾನ್ಸಲ್ ಆದವರು ಈ ಕ್ರಮವನ್ನು ಮಾಡಿದರೆ, ನಾನು ಹೇಳಿದಾಗೆ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ನ್ಯಾಯ ಸಿಗ್ತದೆ. ನಿಮ್ಮ ಸೌಲಭ್ಯಗಳನ್ನು ಯಾರೂ ಕಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಡೂಪ್ಲಿಕೇಟ್ ಕಾರ್ಡ್ದಾರರು ಖಂಡಿತವಾಗಿಯೂ ಕ್ಯಾನ್ಸಲ್ ಆಗ್ತದೆ, ಒರಿಜಿನಲ್ ಕಾರ್ಡ್ ಮಾತ್ರ ಉಳಿತದೆ. ಮತ್ತು ಇಲಾಖೆ ಸಿಬ್ಬಂದಿಯಿಂದ ಒರಿಜಿನಲ್ ಕಾರ್ಡ್ ಅಷ್ಟೇ ಉಳಿತದೆ, ಡೂಪ್ಲಿಕೇಟ್ ಕಾರ್ಡ್ ಅಷ್ಟೇ ಹೋಗ್ತದೆ ಅಂತ ಹೇಳೋದು 100ಕ್ಕೆ 100 ಸುಳ್ಳು ಅಂತ ನಮಗೆ ಈಗ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಒರಿಜಿನಲ್ ಕಾರ್ಡ್ ಕ್ಯಾನ್ಸಲ್ ಆಗಿರೋದ್ರಿಂದ ಇವರು ಮಾಡ್ತಿರೋದು ಸುಳ್ಳು ಅಂತ ಅನ್ನಿಸ್ತದೆ. ನಾನು ಎಲ್ಲೂ ಸಹ ಇವರು ಮಾಡಿರೋದು ಸುಳ್ಳು ಅಂತ ಹೇಳಲಿಲ್ಲ. ಈ ರೀತಿ ವಾತಾವರಣ ನೋಡಿದರೆ ನಾನು ಹೇಳಿರೋದು ಸತ್ಯ ಇದೆ ಅಂತ ಅನ್ನಿಸ್ತದೆ. ನೀವು ಈ ಥರ ಮಾಡಬೇಕು. ದಯವಿಟ್ಟು ಕಾರ್ಮಿಕರು, ಇದನ್ನು ಕೇಳಿದಂಥ ಕಾರ್ಮಿಕರು ದಯವಿಟ್ಟು ಎಲ್ಲ ವಾಟ್ಸಪ್ ಗ್ರೂಪ್ನಲ್ಲಿ ಈ ವಿಡಿಯೋಗಳನ್ನು ರವಾನೆ ಮಾಡಿ, ಫಾರ್ವರ್ಡ್ ಮಾಡಿ, ಎಲ್ಲರಿಗೂ ತಿಳಿಸಿ. ಮತ್ತು ನೈಜ ಕಟ್ಟಡ ಕಾರ್ಮಿಕರು ಒಗ್ಗಟ್ಟಾಗಿರಿ. ನೈಜ ಕಟ್ಟಡ ಕಾರ್ಮಿಕರು ಕಲ್ಯಾಣ ಮಂಡಳಿಯ ಸೌಲಭ್ಯಗಳನ್ನು ಪಡಿಬೇಕು. ಅನ್ಯಾಯಕ್ಕೆ ಒಳಗಾಗಬಾರ್ದು. ನಿಮ್ಮನ್ನು ಅನ್ಯಾಯ ಮಾಡೋದು ಯಾರಿಗೂ ಅಧಿಕಾರವಿಲ್ಲ. ನೈಜ ಕಟ್ಟಡ ಕಾರ್ಮಿಕರಿಗೆ ಅನ್ಯಾಯ ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಕಟ್ಟಡ ಕಾರ್ಮಿಕರು ರಾಷ್ಟ್ರಶಿಲ್ಪಿಗಳು, ರಾಷ್ಟ್ರವನ್ನು ನಿರ್ಮಾಣ ಮಾಡುವ ಶಿಲ್ಪಿಗಳು. ನಿಮಗೆ ಅನ್ಯಾಯ ಆಗಬಾರ್ದು. ನಿಮಗೆ ಅನ್ಯಾಯ ಆದರೆ ವಿಶ್ವದ ಶಿಲ್ಪಿಗೆ ಅನ್ಯಾಯ ಆದ ಹಾಗೆ. ಆದ್ದರಿಂದ ನಿಮ್ಮ ಸೌಲಭ್ಯಗಳನ್ನು ನಾನು ಹೇಳಿದ ರೀತಿಯಲ್ಲಿ ನೀವು ಪಡಿಬೇಕು. ಕಾರ್ಮಿಕ ಸಂಘಟನೆಗಳು, ಕಾರ್ಮಿಕರ ಪರ ಇರುವಂಥ ಎಲ್ಲ ಕಾರ್ಮಿಕ ಸಂಘಟನೆಗಳು ನಿಮ್ಮ ಪರ ಹೋರಾಟ ಮಾಡ್ತವೆ. ಅದು ಒಂದು ಕಡೆ ನಡೀತಾನೇ ಇದೆ, ನಡೀಲಿ ಅದು. ಆದರೆ ನಿಮ್ಮ ವೈಯಕ್ತಿಕ ಜವಾಬ್ದಾರಿ ಏನಿದೆ ಅದನ್ನು ನೀವು ಇವತ್ತಿಂದ, ಈ ಕ್ಷಣದಿಂದ ನೋಡಿ. ಇವತ್ತಿನ ದಿನಾಂಕ 22/12/2024 ಭಾನುವಾರದಂದು ನಾನು ಹೇಳ್ತಾ ಇದ್ದೇನೆ, ಹೊಸ ವರ್ಷ ಇನ್ನು ಕೆಲವೇ ದಿವಸದಲ್ಲಿ ಹೊಸ ವರ್ಷ ಬರುತ್ತೆ. ಡಿಸೆಂಬರ್ 31ನೇ ತಾರೀಕಿನ ಒಳಗೆ ರಾಜ್ಯಾದ್ಯಂತ ನಾನು ಹೇಳಿದ ಹಾಗೆ ಏನಾದರೂ ಮಾಡಿದರೆ ರಾಜ್ಯಾದ್ಯಂತ ನೈಜ ಕಟ್ಟಡ ಕಾರ್ಮಿಕರಿಗೆ ನ್ಯಾಯ ಸಿಗ್ತದೆ. 100ಕ್ಕೆ 100 ಸತ್ಯ. ಪ್ರಯತ್ನ ಮಾಡಿ, ನಿಮ್ಮ ಹಕ್ಕಿದೆ. ನೀವು ಪ್ರಯತ್ನ ಮಾಡಲಿಕ್ಕೆ, ಪ್ರಯತ್ನ ಮಾಡೋದು ನಿಮ್ಮ ಹಕ್ಕು. ನಿಮ್ಮ ಹಕ್ಕನ್ನು ನೀವೇ ಪಡಿಬೇಕು, ನೀವೇ ಮಾತಾಡಬೇಕು. ಕಾರ್ಮಿಕ ನಿರೀಕ್ಷಕರ ಕಚೇರಿಯಲ್ಲಿ ಇನ್ಸ್ಪೆಕ್ಟರ್ ಆಫೀಸ್ ಇರುವವರೆಲ್ಲ ಚಂದ್ರಲೋಕದಿಂದ ಬಂದ ಇಂದ್ರಮಾನವಗಳಲ್ಲ. ನಮ್ಮ ಹಾಗೆ ಅವರು ಕೂಡ ನಮ್ಮ ಸೇವೆ ಮಾಡಲಿಕ್ಕೆ, ಕಟ್ಟಡ ಕಾರ್ಮಿಕನ ಸೇವೆ ಮಾಡಲಿಕ್ಕೆ ಸರ್ಕಾರ ಅವರನ್ನು ನೇಮಕ ಮಾಡಿಟ್ಟಿರೋದು. ನಿಮ್ಮ ತೆರಿಗೆಯಿಂದಲೇ ಅವರು ಬರುತ್ತಾ ಇರೋದು. ಅರ್ಥ ಆಯ್ತಾ?
ಇಲಾನ್ ಮಾಸ್ಕಿನ ರಾಕೆಟ್ ತೊಗೊಂಡು ರಮ್ ಅಂತ ಹಾರ ಬಂದಂಥ ವ್ಯಕ್ತಿಗಳಲ್ಲ ಅವರು. ಚಂದ್ರಲೋಕದಿಂದ ಬಂದವರು ಯಾರೂ ಅಲ್ಲ, ನಮ್ಮ ಹಾಗೆ ಅವರು. ನೀವು ಹೇಗೆ ಕಟ್ಟಡ ಕೆಲಸ ಮಾಡ್ಕೊಂಡ್ಬಿಟ್ಟು ಸರ್ಕಾರಕ್ಕೆ 1% ಟ್ಯಾಕ್ಸನ್ನು ರವಾನೆ ಮಾಡಲಿಕ್ಕೆ ಎಷ್ಟು ಶ್ರಮ ವಹಿಸ್ತೀರಿ, ಹಾಗೆ ಅದೇ ತಿರುಗಿನಲ್ಲಿ ಅವರು ನಿಮಗೋಸ್ಕರ ಶ್ರಮ ವಹಿಸಬೇಕು, ನಿಮ್ಮ ಸೌಲಭ್ಯಗಳು ನಿಮಗೆ ಒದಗಿಸ್ಬೇಕು. ಅದು ಅವರ ಕೆಲಸ. ನಿಮಗೆ ಅನ್ಯಾಯ ಆಗಬಾರ್ದು. ರಾಜ್ಯದ ಕಟ್ಟಡ ಕಾರ್ಮಿಕ ಇನ್ನೊಮ್ಮೆ ನಾನು ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಈ ವರದಿಗಳು ಎಷ್ಟು ಜನ ಕೇಳಿರ್ತೀರಿ, ಎಷ್ಟು ಜನ ನೋಡಿರ್ತೀರಿ, ತಕ್ಷಣ ನೀವು ನಾನು ಹೇಳಿದಾಗೆ ಮಾಡಿ ಮತ್ತು ಈ ವರದಿಯನ್ನು ಆದಷ್ಟು ಶೇರ್ ಮಾಡಿ. ಎಲ್ಲ ವಾಟ್ಸಪ್ ಗ್ರೂಪಲ್ಲಿ ಹಾಕಿ, ಎಲ್ಲ ಕಾರ್ಮಿಕರಿಗೆ ಒಂದು ಸತಿ ಮುಟ್ಲಿ ಇದು. ಯಾಕಂದರೆ ಇದಕ್ಕೊಂದು ಟಾರ್ಗೆಟ್ ಬಿಟ್ಟಿದ್ದೀವಿ ನಾವು. 31/12/2024 ಇದು ಅಂತಿಮ ಆಗಬೇಕು. 1/1/2025 ಇಸ್ವಿಗೆ ನಿಮಗೆ ನ್ಯಾಯ ಸಿಗಬೇಕು. ರಾಜ್ಯಾದ್ಯಂತ ನೈಜ ಕಟ್ಟಡ ಕಾರ್ಮಿಕರಿಗೆ ನ್ಯಾಯ ಸಿಗಬೇಕು. ಅನ್ಯಾಯ ಆಗಬಾರ್ದು. ಫೇಕ್ ಕಾರ್ಡ್ದಾರಿಗೆ ಮಾತ್ರ ಅನ್ಯಾಯ ಆಗಲಿ, ನಿಮಗೆ ಅನ್ಯಾಯ ಆಗೋದು ಬೇಡ. ಫೇಕ್ ಕಾರ್ಡ್ ಉಳಿಸೋಗೋಸ್ಕರ ನೈಜ ಕಾರ್ಮಿಕರನ್ನು ತೆಗೆದು ಇನ್ಮೇಲೆ ಬೇಡ, ಅದನ್ನು ನಿಲ್ಲಿಸ್ಬಿಡಿ. ಆ ಶಕ್ತಿ ನಿಮ್ಮಲ್ಲಿದೆ, ಅದನ್ನು ನೀವೇ ಸ್ವತಃ ಮಾಡಬೇಕು, ಬೇರೆ ಯಾರಿಂದಲೂ ಆಗೋದಿಲ್ಲ. ನಿಮ್ಮ ಕಾರ್ಡನ್ನು ಉಳಿಸ್ಕೊಳ್ಳಿಕ್ಕೆ ನೀವೇ ಪ್ರಯತ್ನ ಮಾಡಬೇಕು. ಇದು ಸಣ್ಣ ಟೆಕ್ನಿಕ್ ಇದೆ, ಇದನ್ನು ಯೂಸ್ ಮಾಡಿ. ದಯವಿಟ್ಟು ರಾಜ್ಯಾದ್ಯಂತ ಕಾರ್ಮಿಕರು ಸುಖವಾಗಿರ್ಬೋದು. ಕಲ್ಯಾಣ ಮಂಡಳಿ 19ಕ್ಕೂ ಅಧಿಕ ಸೌಲಭ್ಯಗಳು ನೀವು ಪಡಿಬೋದು. ಇಲ್ಲಾದರೆ ನಿಮಗೆ ಯಾವ ಸೌಲಭ್ಯಗಳು ಮುಂದೆ ಸಿಗೋದಿಲ್ಲ. ನಿಮ್ಮನ್ನು ಯಾವುದೇ ರೀತಿಯಿಂದ ಕಾರ್ಮಿಕರಂತ ಯಾರು ಪರಿಗಣಿಸೋದಿಲ್ಲ. ಸಂಘಟನೆಗಳು ನಿಮ್ಮನ್ನು ಬಚಾವ್ ಮಾಡ್ಬೋದು, ಆದರೆ ಅಲ್ಲಿವರೆಗೂ ನಿಮಗೆ ತಾಳ್ಮೆ ಬೇಡ. ನಿಮ್ಮ ಸಣ್ಣ ಕೆಲಸ ನೀವು ಮಾಡಿ, ನಾನು ಹೇಳಿದ ಹಾಗೆ ನೀವು ಮಾಡಿ, ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿಗತ್ತೆ. 1/1/2025 ಇಸ್ವಿ ವಿಶೇಷ ಇಸ್ವಿಯಾಗಿ ನೀವು ನೋಡ್ತೀರಿ. ಹೊಸ ವರ್ಷದಲ್ಲಿ ಹೊಸ ಕ್ರಾಂತಿ ಆಗ್ತದೆ. ಖಂಡಿತವಾಗಿ ಇದನ್ನು ಫಾಲೋಅಪ್ ಮಾಡಿ. ನನ್ನ ಚಾನಲ್ ಎಷ್ಟು ಜನ ನೋಡ್ತಿರೋ ದಯವಿಟ್ಟು ತಮಗೆ ಆದಂಥ ಅನುಭವಗಳು ನಾ ಹೇಳಿರೋ ಸತ್ಯ ಅನಿಸಿದರೆ, ಸುಳ್ಳು ಅನಿಸಿದ್ರು ಕೂಡ ನೀವು ಕಮೆಂಟ್ ಹಾಕಿ, ಸತ್ಯ ಅನಿಸಿದ್ರು ಕಮೆಂಟ್ ಹಾಕಿ. ನಿಮಗೆ ಇಷ್ಟ ಆಗಲಿಲ್ಲ ಆದರೆ ಆಗಲಿಲ್ಲ ಅಂತೇಳಿ ಕಮೆಂಟ್ ಹಾಕಿ. ನಾನು ಹೇಳಿರೋ ಅಕ್ಷರಗಳು ಸುಳ್ಳಿದ್ರು ಕೂಡ ಕಮೆಂಟ್ ಹಾಕಿ. ಆದರೆ ನೀವು ಏನು ಕಮೆಂಟ್ ಹಾಕ್ತಿರಲ್ಲ, ನಮಗೆ ಮುಂದೆ ಇನ್ನೊಂದು ವಿಷಯ ತಿಳಿಸ್ಲಿಕ್ಕೆ ಅಥವಾ ನಾವು ತಿಳ್ಕೊಳ್ಳಿಕ್ಕೆ ಒಂದು ಅನುಕೂಲ ಆಗುತ್ತೆ. ನಾವು ಶೇರ್ ಮಾಡ್ತೀವಿ, ಅದನ್ನು ನೀವು ಕೂಡ ಶೇರ್ ಮಾಡಿ. ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ. AITUC ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಡಿನಲ್ಲಿ ಬರತಕ್ಕಂಥ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರ ಸಂಘಟನೆ ರಾಜ್ಯದ ನೈಜ ಕಟ್ಟಡ ಕಾರ್ಮಿಕರ ಬೆನ್ನೆಲುಬಾಗಿದೆ. ಇದು ಸತ್ಯ. ಕಟ್ಟಡ ಕಾರ್ಮಿಕರನ್ನು ಪ್ರಪ್ರಥಮವಾಗಿ ಗುರುತಿಸಿಕೊಂಡು ರಾಜ್ಯದಲ್ಲಿ ಅವರಿಗೊಂದು ನೆಲೆ ಕಾಣಿಸ್ಲಿಕ್ಕೆ, ಅವರ ಶ್ರಮಕ್ಕೆ ಒಂದು ಪ್ರತಿಫಲ ಸಿಗಲಿಕ್ಕೆ ಅಂದು ಹೋರಾಟ ಮಾಡಿದಂಥ AITUC ಸಂಘಟನೆ, ಪ್ರಪ್ರಥಮವಾಗಿ ಹೋರಾಟ ಮಾಡಿರೋದು AITUC ಸಂಘಟನೆ, HK ರಾಮಚಂದ್ರಪ್ಪನವರಿಗೂ ಕೂಡ ಈ ಕ್ರೆಡಿಟ್ ಹೋಗಿ ಮುಟ್ತದೆ. ಸಚಿವರಾದ ಸಂತೋಷ್ ಲಾಡ್ ಅವರಿಗೂ ಕೂಡ ಇದು ಸರಿ ಅನ್ನಿಸ್ತದೆ. ಸಂತೋಷ್ ಲಾಡ್ ಅವ್ರ ಗಮನಕ್ಕೆ ಬಂದರೆ ಮಾತ್ರ ಇಲ್ಲಿ ಆಗ್ತಿರೋ ಅನ್ಯಾಯಗಳು ನಿಮ್ಮಿಂದ, ಸಂಘಟನೆಯವರಿಂದ ಬರ್ತಾ ಇದೆ ಅದು ಬೇರೆ, ನಿಮ್ಮಿಂದ ನೈಜ ಕಟ್ಟಡ ಕಾರ್ಮಿಕರಿಂದ ನೀವು ಮಾಡಿರುವಂಥ ವಾಟ್ಸಪ್ ಕ್ಲಿಪ್ಪಿಂದ ಅವರಿಗೆ ಸಂದೇಶ ರವಾನೆ ಆದರೆ ಖಂಡಿತವಾಗಿಯೂ ನಿಮಗೆ ಸರ್ಕಾರ ಮತ್ತು ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ನಿಮಗೆ ಸಹಕಾರ ಕೊಡ್ತಾರೆ. ನೀವು ಮಾಡಿರೋದು ಸರಿ ಅಂತ ಹೇಳ್ತಾರೆ. ಆಯಿತಾ? ಇನ್ನು ಸ್ವಲ್ಪ ದಿನದ ನಂತರ ಅಂಬೇಡ್ಕರ್ ಸಹಾಯ ಹಸ್ತ ಅಂತ ಸಿಬ್ಬಂದಿಗಳೆಲ್ಲ ಬರ್ತಾರೆ. ಅವರು ಬಂದಾಗ ಸೈಟಲ್ಲಿ ಬಂದುಬಿಟ್ಟು ಅವರೇ ಕಾರ್ಡ್ ಮಾಡಿಕೊಡೋದು, ರಿನ್ಯೂವಲ್ ಮಾಡಿಕೊಡೋದು, ಪರಿಶೀಲಿಸೋದು ಎಲ್ಲ ಅವ್ರು ಮಾಡ್ತಾರೆ ಅಂತ. ಆವಾಗಲೂ ಕೂಡ ನಿಮಗೆ ನ್ಯಾಯ ಸಿಗ್ತದೆ ಅಂತ ನೀವು ಹೇಗೆ ಹೇಳ್ತೀರಿ? ಈಗ ಆಗಿರುವಂಥ ಬದಲಾವಣೆಗಳು, ಈಗ ಆಗಿರುವಂಥ ಅನ್ಯಾಯಗಳು ಇವನ್ನೆಲ್ಲ ಗಮನಿಸಿದರೆ ಅಂಬೇಡ್ಕರ್ ಸಹಾಯ ಹಸ್ತ ಅಂತ ಸಿಬ್ಬಂದಿಗಳು ಬಂದರೂ ಕೂಡ ನಿಮಗೆ ನ್ಯಾಯ ಸಿಗ್ತದೆ ಅಂತ ನೀವು ಹೇಗೆ ಹೇಳ್ತೀರಿ? ಈ ಒಂದು ದೃಷ್ಟಿಕೋನದಲ್ಲಿ ಇಟ್ಟು ನೋಡಿ. ಇಲ್ಲಿವರೆಗಾಗಿರೋ ಅನ್ಯಾಯ ಮುಂದೆ ಅದೇ ರೀತಿ ಅನ್ಯಾಯ ಆಗತ್ತೆ ಅಂತ ಅನಿಸೋದಿಲ್ವಾ? ಸರಿ ಅಲ್ವಾ ನಾ ಹೇಳ್ತಾ ಇರೋದು? ಹಾಗಾಗಿ ನಿಮ್ಮ ಪ್ರಯತ್ನಗಳು ನೀವು ಮಾಡಿ. ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮ ಜೊತೆಗೆ
JN ರೇವಣ್ಕರ್. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಈ ಚಾನಲ್ ಬರುತ್ತಕ್ಕಂಥ ಎಲ್ಲ ವಿಷಯಗಳು ನೈಜವಾಗಿರ್ತದೆ. ಕಟ್ಟಡ ಕಾರ್ಮಿಕರಿಗೋಸ್ಕರ, ಕಾರ್ಮಿಕ ಇಲಾಖೆ ಎಲ್ಲ ಸೌಲಭ್ಯಗೋಸ್ಕರ, ಕಾರ್ಮಿಕರ ಹಿತಚಿಂತನೆಗೋಸ್ಕರ ಈ ಚಾನಲನ್ನು ನಾವು ಇಟ್ಟಿರೋದು. ದೂರದೃಷ್ಟಿ ಅಂತ. ಮುಂದಾಗೋದು ಇಂದು ಗೊತ್ತಾಗತ್ತೆ, ಇಂದು ಗೊತ್ತಾಗಿಲ್ಲ, ಮುಂದೆ ನಡೆದು ಹೋಗುತ್ತೆ. ದೂರದೃಷ್ಟಿ. ನಮಸ್ಕಾರ.